ರಣಬಿಸಿಲಿಗೆ ರಾಜಧಾನಿ ಬೆಂಗಳೂರು ಬೈಯುತ್ತಿದೆ. ಬೆಂಗಳೂರಿನ ಜನರನ್ನ ಸುಡ್ತಾ ಇದ್ದಾನೆ ಸೂರ್ಯ. ಬೇಸಿಗೆ ಆರಂಭದಲ್ಲಿ ಹೀಗಾದ್ರೆ ಮುಂದೆ ಹೇಗೆ? ಮಾರ್ಚ್ನಲ್ಲೇ ಈ ರೀತಿ ಬೇಸಿಗೆ ಆರಂಭ ಆದ್ರೆ, ಬೇಸಿಗೆ ಇದ್ರೆ ಇನ್ನು ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಜನರಲ್ಲಿ. ಶೆಕೆಯಿಂದಾಗಿ ಜನ ಪರದಾಡ್ತಿದ್ದಾರೆ. ಬೆಂಗಳೂರಲ್ಲಿ 35 ಡಿಗ್ರಿ ದಾಟಿದೆ ಗರಿಷ್ಠ ಉಷ್ಣಾಂಶ. ಸಾಮಾನ್ಯ ಉಷ್ಣಾಂಶಕ್ಕಿಂತ 3 ಡಿಗ್ರಿ ಉಷ್ಣಾಂಶ ಏರಿಕೆ ಆಗಿದೆ ಬೆಂಗಳೂರಿನಲ್ಲಿ. ಮಾರ್ಚ್ ಮಧ್ಯದಲ್ಲಿ 32 ಡಿಗ್ರಿ ಉಷ್ಣಾಂಶ ದಾಖಲಾಗುತ್ತಿತ್ತು. ಈಗ 24 ಗಂಟೆಯಲ್ಲಿ 34.4 ಡಿಗ್ರಿ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ಬೆಂಗಳೂರಲ್ಲಿ. ಜನರು ಹಾಹಾಕಾರ ಪಡ್ತಾ ಇದ್ದಾರೆ. ಅಷ್ಟೊಂದು ಬೇಗೆ ಗರಿಷ್ಠ ಅಷ್ಟೇ ಅಲ್ಲ, ಕನಿಷ್ಠ ಉಷ್ಣಾಂಶದಲ್ಲೂ ಕೂಡ ಏರಿಕೆಯಾಗಿದೆ. ಇನ್ನು 24 ಗಂಟೆಯಲ್ಲಿ 20.6 ಡಿಗ್ರಿ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರು ಮಾತ್ರವಲ್ಲ, ಇಡೀ ರಾಜ್ಯವನ್ನೇ ಸುಡ್ತಾ ಇದ್ದಾನೆ ಸೂರ್ಯ. ಬಿಸಿಲು ಕಲಬುರಗಿಯಲ್ಲಿ 40.4 ಇದ್ರೆ, ಇನ್ನು ವಿಜಯಪುರದಲ್ಲಿ 39.8 ಇದೆ. ರಾಯಚೂರು, ಚಿತ್ರದುರ್ಗ, ಕೋಲಾರದಲ್ಲಿ ತಲಾ 38 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇಷ್ಟೊಂದು ಉಷ್ಣಾಂಶದಿಂದಾಗಿ ಬಿಸಿಲಿನ ಬೇಗೆಯಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ಮಾರ್ಚ್ ಮಧ್ಯದಲ್ಲೇ ಹೀಗಾದ್ರೆ ಇನ್ನು ಮುಂದೆ ಹೇಗೆ? 32 ಡಿಗ್ರಿ ಉಷ್ಣಾಂಶ ದಾಖಲಾಗುತ್ತಿತ್ತು. ಈಗ 24 ಗಂಟೆಯಲ್ಲಿ 35.4 ಡಿಗ್ರಿ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಅಷ್ಟೇ ಅಲ್ಲ, ಕನಿಷ್ಠ ಉಷ್ಣಾಂಶದಲ್ಲೂ ಕೂಡ ಏರಿಕೆಯಾಗಿದೆ ಅನ್ನೋದನ್ನು ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ಕನಿಷ್ಠ ಉಷ್ಣಾಂಶ ದಾಖಲಾಗಿದ್ದು ಬೆಂಗಳೂರು ಮಾತ್ರವಲ್ಲ, ರಾಜ್ಯವನ್ನೇ ಸುಡ್ತಾ ಇದೆ ಬಿಸಿಲು. ಕಲಬುರಗಿಯಲ್ಲಿ 40.4 ಡಿಗ್ರಿ ಇದ್ರೆ, ಇನ್ನು ವಿಜಯಪುರದಲ್ಲಿ 39.8 ಡಿಗ್ರಿ ಇದೆ. ರಾಯಚೂರು, ಚಿತ್ರದುರ್ಗ, ಕೋಲಾರದಲ್ಲಿ ತಲಾ 38 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ.